ತಪ್ಪಿದ್ರೆ ನಟರಾಜ್ ಗೌಡರು ಸರಿಪಡಿಸಲಿ, ನಾವು ತಿತ್ಕೊಂಡು ಸುದ್ದಿ ಪ್ರಸಾರ ಮಾಡೋಣಂತೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಫಾರಿನ್ಗೆ ಫ್ಲೈಟ್ ಹತ್ತುತ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರ ಬಣದವರು ರೆಸಾರ್ಟ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತಕ್ಕಂತೆ ಸುದ್ದಿ. ಸರ್, ಆಮೇಲೆ ಫೇಕ್ ನ್ಯೂಸ್ ಅಂತ ಹೇಳಿ ಕೇಸ್ ಹಾಕೋದ್ ಬೇಡ, ಅಂತೆ ಅಂತಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಪಶುಸಂಗೋಪನೆ ಅಧ್ಯಯಕ್ಕಿಂತ ಹೆಚ್ಚಾಗಿ ಬಣದ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದ್ದ ಟ್ರಿಪ್ ಅನ್ನೋ ಮಾಹಿತಿ ಬಂತು. ನೋಡಿ ಮೇಡಮ್, ನಾವು ಹಿಂದೆ ರಾಜಣ್ಣ ಅವರು ಒಂದು ಮಾತು ಹೇಳಿದ್ರು, ನವೆಂಬರ್ 20ಗೆ ಒಂದು ಕ್ರಾಂತಿ ಆಗುತ್ತೆ ಅಂತ. ಅವತ್ತಿಗೆ ಒಂದು ಶೀಘ್ರವಾಗಿ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಟ್ಟು ಆ ತಿಂಗಳು ಮತ್ತೆ ಆ ಸಮಯ. ಅದಾದ ನಂತರ ಎಲ್ಲ ಒಂದ್ ಕಡೆ ಸ್ಲೋ ಆದ್ರು. ಮತ್ತೆ ಈಗ ಫೆಬ್ರವರಿನಲ್ಲಿ ಮತ್ತೆ ಅದು ಪ್ರಾರಂಭ ಮಾಡಿದ್ರು. ಏನಕ್ಕೆ ಅದು ಸ್ಟಾಪ್ ಆಯ್ತು, ಫುಲ್ ಸ್ಟಾಪ್ ಆಯ್ತು ನಿಮ್ಗೂ ಗೊತ್ತಿದೆ. ತಿಂಡಿ ಕರೆದ್ರು, ಇವ್ರು ಅವ್ರ ಮನೆಗೆ ಊಟಕ್ಕೆ ಹೋದ್ರು, ಅಲ್ಲೇನೋ ಒಂದಾಯ್ತು, ಒಂದು ಚರ್ಚೆ ಆಯ್ತು. ಏನ್ ಚರ್ಚೆ ಆಯ್ತು ಅಂತ ನಮ್ಗೇನ್ ಗೊತ್ತಿಲ್ಲ. ಅವ್ರೇನು ಹೇಳಿಲ್ಲ, ಊಟ ಮಾಡಿದ್ರು, ಇವ್ರು ತಿಂಡಿ ತಿಂದು ಅಂತ ಹೇಳಿದ್ರು. ಇದಾದ್ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿರೋದು ನಿಜ. ಆದ್ರೆ ಹೈಕಮಾಂಡ್ ನಾವು ಗಮನಿಸಿದಾಗ ಕಾಂಗ್ರೆಸ್ನ ಹೈಕಮಾಂಡ್ ಇದುವರೆಗೆ ಕಳೆದ 2.5 ವರ್ಷದಲ್ಲಿ ಯಾವುದೇ ತೀರ್ಮಾನವಾಗಲಿ ತನ್ನ ಹೇಳಿಕೆಯನ್ನು ಪ್ರಕಟ ಮಾಡಿಲ್ಲ. ಆದ್ರೆ ಹೈಕಮಾಂಡ್ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕಾಯ್ತು, ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕಾಯ್ತು. ಅದು ಇವತ್ತವರೆಗೂ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಹೈಕಮಾಂಡ್ ನಲ್ಲಿ 2 ವರ್ಗ ಆಗಿದೆ. 2 ವರ್ಗ. ಒಂದು ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಂದ್ ಕಡೆ ಆದ್ರೆ, ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ತೀರ್ಮಾನ ಮಾಡದೆ ಕೇವಲ ಈ ರಾಜ್ಯದ ಮಾಹಿತಿಯನ್ನ ಪೋಸ್ಟ್ ಮ್ಯಾನ್ ರೀತಿ ರವಾನೆ ಮಾಡ್ತಕ್ಕಂಥವರಾಗಿದ್ದಾರೆ. ಯಾವುದೇ ತೀರ್ಮಾನವನ್ನ ಈ ಕಾರಣವರೆಗೂ ಮಾಡಿಲ್ಲ. ಮತ್ತೆ ಸ್ವತಃ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ. ಅವರು ಹೈಕಮಾಂಡ್ ನಾವೆಲ್ಲ ಭಾವಿಸಿದೀವಿ, ಆದ್ರೆ ಅವರೇ ಸ್ವತಃ ಹೇಳ್ಬಿಟ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರು. ಇನ್ನೂ ಮುಂದುವರೆದು ಹೇಳಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿತದೆ ಅನ್ನೋ ಮಾತನ್ನು ಕೂಡ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲ, ಅಲ್ಲೇ ಕಾಂಗ್ರೆಸ್ ನಲ್ಲೇನೆ ಹೈಕಮಾಂಡ್ ನಲ್ಲೇನೆ ಬಣ ಇದೆ ಅಂತ ಅಲ್ಲ. ಹೈಕಮಾಂಡ್ ಅಂದ್ರೆ ಬೇರೆಯವರು ಅಂತ ಡಿ ಕೆ ಶಿವಕುಮಾರ್ ಅವರು, ಯತೀಂದ್ರ ಸಿದ್ದರಾಮಯ್ಯ ಅವರು, ಅದು ಒಂದಿದಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವರೇ ಯತೀಂದ್ರ ಸಿದ್ದರಾಮಯ್ಯ ಅಂತಾನೂ ಹೇಳಿದ್ದಾರೆ, ಅದು ನಿಜ. ಆದ್ರೆ ಇಲ್ಲಿ ಮನಸ್ಥಿತಿಗಳನ್ನ ಗಮನಿಸ್ತಾ ಇದ್ರೆ ಇವತ್ತಿನವರೆಗೂ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಬಾರಿನೂ ಕೂಡ ಭೇಟಿಗೆ ಅವಕಾಶ ಕೊಡ್ತಲ್ಲ. ಜಾರ್ಜ್ ಅಂತವ್ರು ಹೋದ್ರೆ ಜಾರ್ಜ್ ಅಂತವ್ರು ಹೋದ್ರೆ ಭೇಟಿ ಕೊಟ್ಟರು, ಇವ್ರಿಗೆ ಕೊಟ್ಟಿರ್ಲಿಲ್ಲ. ಫೈನಲಿ ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ರಾಹುಲ್ ಗಾಂಧಿ ಅವರ ಜೊತೆ ಇದ್ದಂತಹ ಕೆ ಸಿ ವೇಣುಗೋಪಾಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂತ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮ್ಗೆ ಏನು ಕೇರಳ ಚುನಾವಣೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಆಗೋದು ಬೇಡ. ಯಾಕಂದ್ರೆ ಇಡೀ ದೇಶದಲ್ಲಿ ನಾವು ಓಬಿಸಿ ಬಗ್ಗೆ ಮಾತಾಡ್ತಾ ಇದೀವಿ, ಓಬಿಸಿ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಓಬಿಸಿಗೆ ನಾವು ಅಧಿಕಾರ ಕೊಡಬೇಕು ಅಂತ ಮಾತಾಡ್ತಾ ಇದೀವಿ. ಆದ್ರೆ ಓಬಿಸಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿನ ತೆಗಿಬಾರದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಆ ವ್ಯೂಹವನ್ನು ರಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಾಗೆ ಪ್ರಯತ್ನ ಮಾಡಿರ್ಬೋದು. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಇದುವರೆಗೆ ತನ್ನ ಹೇಳಿಕೆಯನ್ನು ದಾಖಲು ಮಾಡದೆ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗಿದೆ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಒಂದು ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಯ್ತು. ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲ ಚರ್ಚೆ 2.5 ವರ್ಷದಲ್ಲಿ ಆಗ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ತಾನು ಏನನ್ನ ಹೇಳ್ಬೇಕು ಅಂತ ಹೇಳಕ್ಕಾಗ್ದೇನೆ ಎಲ್ಲೋ ಒಂದ್ ಕಡೆ ಫ್ಲೈಟ್ ಎಳೆದ್ಬಿಟ್ಟು ಅಲ್ಲಿ ಅವ್ರ ಕಡೆ 5 ನಿಮಿಷ ಇವ್ರ 2 ನಿಮಿಷ ಒಂದು ಕಾಜಿ ನ್ಯಾಯ ಮಾಡ್ದಂಗೆ ಮಾತಾಡ್ಬಿಟ್ಟು ಹೋದ್ರೆ ಇದು ಒಪ್ಸಕ್ಕಂಥದ್ದಲ್ಲ. ಇದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ರಾಷ್ಟ್ರೀಯ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕು, ಮತ್ತೆ ಈ ಸಮಸ್ಯೆಯನ್ನು ತೀರ್ಮಾನ ಮಾಡಬೇಕು. ಅಥವಾ ಚರ್ಚೆನೇ ಆಗಿಲ್ವಾ ಅಂತ ಹೇಳ್ಬಿಡ್ಬೇಕು, ಚರ್ಚೆ ಆಗಿಲ್ಲ ಅಂತ. ಫಾರಿನ್ ತಪ್ಪಿದ್ರೆ ನಟರಾಜ್ ಗೌಡರು ಸರಿಪಡಿಸಲಿ, ನಾವು ತಿತ್ಕೊಂಡು ಸುದ್ದಿ ಪ್ರಸಾರ ಮಾಡೋಣಂತೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಫಾರಿನ್ಗೆ ಫ್ಲೈಟ್ ಹತ್ತುತ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರ ಬಣದವರು ರೆಸಾರ್ಟ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತಕ್ಕಂತೆ ಸುದ್ದಿ. ಸರ್, ಆಮೇಲೆ ಫೇಕ್ ನ್ಯೂಸ್ ಅಂತ ಹೇಳಿ ಕೇಸ್ ಹಾಕೋದ್ ಬೇಡ, ಅಂತೆ ಅಂತಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಪಶುಸಂಗೋಪನೆ ಅಧ್ಯಯಕ್ಕಿಂತ ಹೆಚ್ಚಾಗಿ ಬಣದ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದ್ದ ಟ್ರಿಪ್ ಅನ್ನೋ ಮಾಹಿತಿ ಬಂತು. ನೋಡಿ ಮೇಡಮ್, ನಾವು ಹಿಂದೆ ರಾಜಣ್ಣ ಅವರು ಒಂದು ಮಾತು ಹೇಳಿದ್ರು, ನವೆಂಬರ್ 20ಗೆ ಒಂದು ಕ್ರಾಂತಿ ಆಗುತ್ತೆ ಅಂತ. ಅವತ್ತಿಗೆ ಒಂದು ಶೀಘ್ರವಾಗಿ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಟ್ಟು ಆ ತಿಂಗಳು ಮತ್ತೆ ಆ ಸಮಯ. ಅದಾದ ನಂತರ ಎಲ್ಲ ಒಂದ್ ಕಡೆ ಸ್ಲೋ ಆದ್ರು. ಮತ್ತೆ ಈಗ ಫೆಬ್ರವರಿನಲ್ಲಿ ಮತ್ತೆ ಅದು ಪ್ರಾರಂಭ ಮಾಡಿದ್ರು. ಏನಕ್ಕೆ ಅದು ಸ್ಟಾಪ್ ಆಯ್ತು, ಫುಲ್ ಸ್ಟಾಪ್ ಆಯ್ತು ನಿಮ್ಗೂ ಗೊತ್ತಿದೆ. ತಿಂಡಿ ಕರೆದ್ರು, ಇವ್ರು ಅವ್ರ ಮನೆಗೆ ಊಟಕ್ಕೆ ಹೋದ್ರು, ಅಲ್ಲೇನೋ ಒಂದಾಯ್ತು, ಒಂದು ಚರ್ಚೆ ಆಯ್ತು. ಏನ್ ಚರ್ಚೆ ಆಯ್ತು ಅಂತ ನಮ್ಗೇನ್ ಗೊತ್ತಿಲ್ಲ. ಅವ್ರೇನು ಹೇಳಿಲ್ಲ, ಊಟ ಮಾಡಿದ್ರು, ಇವ್ರು ತಿಂಡಿ ತಿಂದು ಅಂತ ಹೇಳಿದ್ರು. ಇದಾದ್ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿರೋದು ನಿಜ. ಆದ್ರೆ ಹೈಕಮಾಂಡ್ ನಾವು ಗಮನಿಸಿದಾಗ ಕಾಂಗ್ರೆಸ್ನ ಹೈಕಮಾಂಡ್ ಇದುವರೆಗೆ ಕಳೆದ 2.5 ವರ್ಷದಲ್ಲಿ ಯಾವುದೇ ತೀರ್ಮಾನವಾಗಲಿ ತನ್ನ ಹೇಳಿಕೆಯನ್ನು ಪ್ರಕಟ ಮಾಡಿಲ್ಲ.
ಆದ್ರೆ ಹೈಕಮಾಂಡ್ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕಾಯ್ತು, ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕಾಯ್ತು. ಅದು ಇವತ್ತವರೆಗೂ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ನಲ್ಲಿ ಎರಡು ವರ್ಗ ಆಗಿದೆ. ಎರಡು ವರ್ಗ, ಒಂದು ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಂದ್ ಕಡೆ ಆದ್ರೆ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ತೀರ್ಮಾನ ಮಾಡದೆ ಕೇವಲ ಈ ರಾಜ್ಯದ ಮಾಹಿತಿಯನ್ನ ಪೋಸ್ಟ್ ಮ್ಯಾನ್ ರೀತಿ ರವಾನೆ ಮಾಡ್ತಕ್ಕಂಥವರಾಗಿದ್ದಾರೆ ಹೊರತು ಅವ್ರು ಯಾವುದೇ ತೀರ್ಮಾನವನ್ನ ಹೆಚ್ಚಿನ ಮಾಹಿತಿ ನಿಮ್ಗೆ ಅಲ್ಲ, ಅವ್ರು ಹೈಕಮಾಂಡ್ ಅಲ್ಲೇ ಬಣ ಆಗಿದೆ. ಯಾವುದೇ ತೀರ್ಮಾನವನ್ನ ಈ ಕಾರಣವರೆಗೂ ಮಾಡಿಲ್ಲ. ಮತ್ತೆ ಸ್ವತಃ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಅವರು ಹೈಕಮಾಂಡ್ ನಾವೆಲ್ಲ ಭಾವಿಸಿದೀವಿ, ಆದ್ರೆ ಅವರೇ ಸ್ವತಃ ಹೇಳ್ಬಿಟ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರು. ಇನ್ನೂ ಮುಂದುವರೆದು ಹೇಳಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿತದೆ ಅನ್ನೋ ಮಾತನ್ನು ಕೂಡ ಹೈಕಮಾಂಡ್ ಅಂದ್ರೆ ಯಾರು? ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಇಲ್ಲ ಅಲ್ಲೇ ಕಾಂಗ್ರೆಸ್ ನಲ್ಲೇನೆ ಹೈಕಮಾಂಡ್ ನಲ್ಲೇನೆ ಬಣ ಇದೆ ಅಂತ ಅಲ್ಲ. ಹೈಕಮಾಂಡ್ ಅಂದ್ರೆ ಬೇರೆಯವರು ಅಂತ ಡಿ.ಕೆ. ಶಿವಕುಮಾರ್ ಅವರು, ಯತೀಂದ್ರ ಸಿದ್ದರಾಮಯ್ಯ ಅವರು, ಅದು ಒಂದಿದಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವರೇ ಯತೀಂದ್ರ ಸಿದ್ದರಾಮಯ್ಯ ಅಂತಾನೂ ಹೇಳಿದ್ದಾರೆ, ಅದು ನಿಜ. ಆದ್ರೆ ಇಲ್ಲಿ ಮನಸ್ಥಿತಿಗಳನ್ನ ಗಮನಿಸ್ತಾ ಇದ್ರೆ ಇವತ್ತಿನವರೆಗೂ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಬಾರಿನೂ ಕೂಡ ಭೇಟಿಗೆ ಅವಕಾಶ ಕೊಡ್ತಿಲ್ಲ. ಜಾರ್ಜ್ ಅಂತವ್ರು ಹೋದ್ರೆ ಜಾರ್ಜ್ ಅಂತವ್ರು ಹೋದ್ರೆ ಭೇಟಿ ಕೊಟ್ಟರು, ಇವ್ರಿಗೆ ಕೊಟ್ಟಿರ್ಲಿಲ್ಲ. ಫೈನಲಿ ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದಂತಹ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂತ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮ್ಗೆ ಏನು ಕೇರಳ ಚುನಾವಣೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಆಗೋದು ಬೇಡ. ಯಾಕಂದ್ರೆ ಇಡೀ ದೇಶದಲ್ಲಿ ನಾವು ಓಬಿಸಿ ಬಗ್ಗೆ ಮಾತಾಡ್ತಾ ಇದೀವಿ, ಓಬಿಸಿ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಓಬಿಸಿಗೆ ನಾವು ಅಧಿಕಾರ ಕೊಡಬೇಕು ಅಂತ ಮಾತಾಡ್ತಾ ಇದೀವಿ. ಆದ್ರೆ ಓಬಿಸಿ ಇರ್ತಕ್ಕಂಥ ಒಬ್ಬೇ ಒಬ್ಬ ಮುಖ್ಯಮಂತ್ರಿನ ತೆಗಿಬಾರದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲೂ ಅವರು ಆ ವ್ಯೂಹವನ್ನು ರಚನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಾಗೆ ಪ್ರಯತ್ನ ಮಾಡಿರ್ಬೋದು. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಇದುವರೆಗೆ ತನ್ನ ಹೇಳಿಕೆಯನ್ನು ದಾಖಲು ಮಾಡದೆ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗಿದೆ. ಆ ಕಾರಣಕ್ಕೊಂದ್ರೆ ಈ ಸಲ ಚರ್ಚೆ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಒಂದು ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಯ್ತು. ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲಾ ಚರ್ಚೆ 2.5 ವರ್ಷದಲ್ಲಿ ಆಗ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ತಾನು ಏನನ್ನ ಹೇಳ್ಬೇಕು ಅಂತ ಹೇಳಕ್ಕಾಗ್ದೇನೆ ಎಲ್ಲೋ ಒಂದ್ ಕಡೆ ಫ್ಲೈಟ್ ಎಳೆದ್ಬಿಟ್ಟು ಅಲ್ಲಿ ಅವ್ರ ಕಡೆ 5 ನಿಮಿಷ ಇವ್ರ 2 ನಿಮಿಷ ಒಂದು ಕಾಜಿ ನ್ಯಾಯ ಮಾಡ್ದಂಗೆ ಮಾತಾಡ್ಬಿಟ್ಟು ಹೋದ್ರೆ ಇದು ಒಪ್ಸಕ್ಕಂಥದ್ದಲ್ಲ. ಇದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ರಾಷ್ಟ್ರೀಯ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕು ಮತ್ತೆ ಈ ಸಮಸ್ಯೆಯನ್ನು ತೀರ್ಮಾನ ಮಾಡಬೇಕು. ಅಥವಾ ಚರ್ಚೆನೇ ಆಗಿಲ್ವಾ ಅಂತ ಹೇಳ್ಬಿಡ್ಬೇಕು, ಚರ್ಚೆ ಆಗಿಲ್ಲ ಅಂತ. ಫಾರಿನ್ ತಪ್ಪಿದ್ರೆ ನಟರಾಜ್ ಗೌಡರು ಸರಿಪಡಿಸಲಿ, ನಾವು ಕಿತ್ಕೊಂಡು ಸುದ್ದಿ ಪ್ರಸಾರ ಮಾಡೋಣಂತೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಫಾರಿನ್ಗೆ ಫ್ಲೈಟ್ ಹತ್ತುತ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಬಣದವರು ರೆಸಾರ್ಟ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತಕ್ಕಂತೆ ಸುದ್ದಿ. ಸರ್, ಆಮೇಲೆ ಫೇಕ್ ನ್ಯೂಸ್ ಅಂತ ಹೇಳಿ ಕೇಸ್ ಹಾಕೋದ್ ಬೇಡ, ಅಂತೆ ಅಂತಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಪಶುಸಂಗೋಪನೆ ಅಧ್ಯಯಕ್ಕಿಂತ ಹೆಚ್ಚಾಗಿ ಬಣದ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದ್ದ ಟ್ರಿಪ್ ಅನ್ನೋ ಮಾಹಿತಿ ಬಂತು. ನೋಡಿ ಮೇಡಮ್, ನಾವು ಹಿಂದೆ ರಾಜಣ್ಣ ಅವರು ಒಂದು ಮಾತು ಹೇಳಿದ್ರು, ನವೆಂಬರ್ 20ಗೆ ಒಂದು ಕ್ರಾಂತಿ ಆಗುತ್ತೆ ಅಂತ. ಅವತ್ತಿಗೆ ಒಂದು ಶೀಘ್ರವಾಗಿ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಟ್ಟು ಆ ತಿಂಗಳು ಮತ್ತೆ ಆ ಸಮಯ. ಅದಾದ ನಂತರ ಎಲ್ಲ ಒಂದ್ ಕಡೆ ಸ್ಲೋ ಆದ್ರು. ಮತ್ತೆ ಈಗ ಫೆಬ್ರವರಿನಲ್ಲಿ ಮತ್ತೆ ಅದು ಪ್ರಾರಂಭ ಮಾಡಿದ್ರು. ಏನಕ್ಕೆ ಅದು ಸ್ಟಾಪ್ ಆಯ್ತು, ಫುಲ್ ಸ್ಟಾಪ್ ಆಯ್ತು ನಿಮ್ಗೂ ಗೊತ್ತಿದೆ. ತಿಂಡಿ ಕರೆದ್ರು, ಇವ್ರು ಅವ್ರ ಮನೆಗೆ ಊಟಕ್ಕೆ ಹೋದ್ರು, ಅಲ್ಲೇನೋ ಒಂದಾಯ್ತು, ಒಂದು ಚರ್ಚೆ ಆಯ್ತು. ಏನ್ ಚರ್ಚೆ ಆಯ್ತು ಅಂತ ನಮ್ಗೇನ್ ಗೊತ್ತಿಲ್ಲ. ಅವ್ರೇನು ಹೇಳಿಲ್ಲ, ಊಟ ಮಾಡಿದ್ರು, ಇವ್ರು ತಿಂಡಿ ತಿಂದು ಅಂತ ಹೇಳಿದ್ರು. ಇದಾದ್ಮೇಲೆ ಈಗ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಲ್ಲ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿರೋದು ನಿಜ. ಆದ್ರೆ ಹೈಕಮಾಂಡ್ ನಾವು ಗಮನಿಸಿದಾಗ ಕಾಂಗ್ರೆಸ್ನ ಹೈಕಮಾಂಡ್ ಇದುವರೆಗೆ ಕಳೆದ 2.5 ವರ್ಷದಲ್ಲಿ ಯಾವುದೇ ತೀರ್ಮಾನವಾಗಲಿ ತನ್ನ ಹೇಳಿಕೆಯನ್ನು ಪ್ರಕಟ ಮಾಡಿಲ್ಲ. ಆದ್ರೆ ಹೈಕಮಾಂಡ್ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕಾಯ್ತು, ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕಾಯ್ತು. ಅದು ಇವತ್ತವರೆಗೂ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ನಲ್ಲಿ ಎರಡು ವರ್ಗ ಆಗಿದೆ. ಎರಡು ವರ್ಗ, ಒಂದು ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಂದ್ ಕಡೆ ಆದ್ರೆ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ತೀರ್ಮಾನ ಮಾಡದೆ ಕೇವಲ ಈ ರಾಜ್ಯದ ಮಾಹಿತಿಯನ್ನ ಪೋಸ್ಟ್ ಮ್ಯಾನ್ ರೀತಿ ರವಾನೆ ಮಾಡ್ತಕ್ಕಂಥವರಾಗಿದ್ದಾರೆ ಹೊರತು ಹೆಚ್ಚಿನ ಮಾಹಿತಿ ನಿಮ್ಗೆ ಯಾವುದೇ ತೀರ್ಮಾನವನ್ನ ಈ ಕಾರಣವರೆಗೂ ಮಾಡಿಲ್ಲ. ಮತ್ತೆ ಸ್ವತಃ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ, ಅವರು ಹೈಕಮಾಂಡ್ ನಾವೆಲ್ಲ ಭಾವಿಸಿದೀವಿ, ಆದ್ರೆ ಅವರೇ ಸ್ವತಃ ಹೇಳ್ಬಿಟ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರು. ಇನ್ನೂ ಮುಂದುವರೆದು ಹೇಳಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿತದೆ ಅನ್ನೋ ಮಾತನ್ನು ಕೂಡ ಹೈಕಮಾಂಡ್ ಅಂದ್ರೆ ಯಾರು? ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಇಲ್ಲ ಅಲ್ಲೇ ಕಾಂಗ್ರೆಸ್ ನಲ್ಲೇನೆ ಹೈಕಮಾಂಡ್ ನಲ್ಲೇನೆ ಬಣ ಇದೆ ಅಂತ. ಅಲ್ಲ, ಹೈಕಮಾಂಡ್ ಅಂದ್ರೆ ಬೇರೆಯವರು ಅಂತ ಡಿ.ಕೆ. ಶಿವಕುಮಾರ್ ಅವರು, ಯತೀಂದ್ರ ಸಿದ್ದರಾಮಯ್ಯ ಅವರು, ಅದು ಒಂದಿದಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವರೇ ಯತೀಂದ್ರ ಸಿದ್ದರಾಮಯ್ಯ ಅಂತಾನೂ ಹೇಳಿದ್ದಾರೆ, ಅದು ನಿಜ. ಆದ್ರೆ ಇಲ್ಲಿ ಮನಸ್ಥಿತಿಗಳನ್ನ ಗಮನಿಸ್ತಾ ಇದ್ರೆ ಇವತ್ತಿನವರೆಗೂ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಬಾರಿನೂ ಕೂಡ ಭೇಟಿಗೆ ಅವಕಾಶ ಕೊಡ್ತಿಲ್ಲ. ಜಾರ್ಜ್ ಅಂತವ್ರು ಹೋದ್ರೆ ಜಾರ್ಜ್ ಅಂತವ್ರು ಹೋದ್ರೆ ಭೇಟಿ ಕೊಟ್ಟರು,
ಇವ್ರಿಗೆ ಕೊಟ್ಟಿರ್ಲಿಲ್ಲ. ಫೈನಲಿ ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಇದ್ದಂತಹ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂತ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮ್ಗೆ ಏನು ಕೇರಳ ಚುನಾವಣೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಆಗೋದು ಬೇಡ. ಯಾಕಂದ್ರೆ ಇಡೀ ದೇಶದಲ್ಲಿ ನಾವು ಒಬಿಸಿ ಬಗ್ಗೆ ಮಾತಾಡ್ತಾ ಇದೀವಿ, ಒಬಿಸಿ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಒಬಿಸಿಗೆ ನಾವು ಅಧಿಕಾರ ಕೊಡಬೇಕು ಅಂತ ಮಾತಾಡ್ತಾ ಇದೀವಿ. ಆದ್ರೆ ಒಬಿಸಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿನ ತೆಗಿಬಾರದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲೂ ಅವರು ಆ ವ್ಯೂಹವನ್ನು ರಚನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಾಗೆ ಪ್ರಯತ್ನ ಮಾಡಿರ್ಬೋದು. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಇದುವರೆಗೆ ತನ್ನ ಹೇಳಿಕೆಯನ್ನು ದಾಖಲು ಮಾಡದೆ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗಿದೆ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಒಂದು ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಯ್ತು. ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲ ಚರ್ಚೆ 2.5 ವರ್ಷದಲ್ಲಿ ಆಗ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ತಾನು ಏನನ್ನ ಹೇಳ್ಬೇಕು ಅಂತ ಹೇಳಕ್ಕಾಗ್ದೇನೆ ಎಲ್ಲೋ ಒಂದ್ ಕಡೆ ಫ್ಲೈಟ್ ಎಳೆದ್ಬಿಟ್ಟು ಅಲ್ಲಿ ಅವ್ರ ಕಡೆ 5 ನಿಮಿಷ ಇವ್ರ 2 ನಿಮಿಷ ಒಂದು ಕಾಜಿ ನ್ಯಾಯ ಮಾಡಿದಂಗೆ ಮಾತಾಡ್ಬಿಟ್ಟು ಹೋದ್ರೆ ಇದು ಒಪ್ಸಕ್ಕಂಥದ್ದಲ್ಲ. ಇದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ರಾಷ್ಟ್ರೀಯ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕು ಮತ್ತೆ ಈ ಸಮಸ್ಯೆಯನ್ನು ತೀರ್ಮಾನ ಮಾಡಬೇಕು. ಅಥವಾ ಚರ್ಚೆನೇ ಆಗಿಲ್ವಾ ಅಂತ ಹೇಳ್ಬಿಡ್ಬೇಕು. ಅಧಿಕಾರ ಚರ್ಚೆ ಆಗಿಲ್ಲ ಅಂತ.